ನಾಯಕ ವಿಶ್ವಗುರು ಬಸವ ತಂದೆಯನ್ನ ಭಕ್ತಿಯಿಂದ ಸ್ಮರಣೆ ಮಾಡಿ ವಿಜಯ ಮಹಾಂತ ಶಿವಯೋಗಿಗಳನ್ನು ಭಕ್ತಿಯಿಂದ ನೆನೆದು ಇಂದು ಚಿತ್ತರಗಿ ಗಳಕಲ್ಲು ಸಂಸ್ಥಾನ ಶಾಖಾ ಮಠದ ಮುದಗಲಿನ ಶ್ರೀಮಠದಲ್ಲಿ ಎಲ್ಲ ಬಸವಾಭಿಮಾನಿ ಭಕ್ತ ಬಳಗ ಜೊತೆಗೂಡಿಕೊಂಡು ವಿಶ್ವಗುರು ಬಸವಣ್ಣನವರ ಜಯಂತಿಯನ್ನು ಅತ್ಯಂತ ಶ್ರದ್ಧಾಭಕ್ತಿಯಿಂದ ಇವತ್ತು ಆಚರಣೆ ಮಾಡಿದ್ದಾರೆ. ಬಸವಣ್ಣನವರು ಕನ್ನಡ ನಾಡಿನ ಸಾಂಸ್ಕೃತಿಕ ನಾಯಕರು. ಇವತ್ತು ಕಾಯಕದ ಮೂಲಕ ಸಮಾನತೆಯ ತತ್ವವನ್ನು ಈ ಸಮಾಜಕ್ಕೆ ಸಾರುವುದರ ಮೂಲಕ ಇಡೀ ಮನುಕುಲ ಭಾವೈಕ್ಯತೆಯಿಂದ ಬಾಳುವಂಥ ಬಂಧುತ್ವದ ಅದ್ಭುತವಾದ ಬೆಳಕನ್ನು 12ನೇ ಶತಮಾನದಲ್ಲಿ ಅಪ್ಪ ಬಸವಣ್ಣನವರು ಅನುಭವ ಮಂಟಪವನ್ನು ಸ್ಥಾಪನೆ ಮಾಡುವುದರ ಮೂಲಕ 770 ಜನ ಸರ್ವ ಜನಾಂಗದ ಶರಣರನ್ನು ಒಗ್ಗೂಡಿಕೊಂಡು ಕ್ರಾಂತಿಯನ್ನು ಮಾಡಿರುವಂಥದ್ದು ಇದು ವಿಶ್ವದಲ್ಲಿ ಪ್ರಪ್ರಥಮವಾಗಿರುವಂಥದ್ದು. ಅಂಥ ಜಗಜ್ಯೋತಿ ಮಹಾಮಾನವತಾವಾದಿ ವಿಶ್ವಗುರು ಬಸವಣ್ಣನವರ ಜಯಂತಿಯನ್ನು ಇವತ್ತು ಮುದಗಲ್ಲಿನ ಸಾಲಿಮಠದ ಸಿದ್ದಯ್ಯನವರ ನೇತೃತ್ವದಲ್ಲಿ ಅವರ ಎಲ್ಲ ಅಭಿಮಾನಿ ಭಕ್ತರೆಲ್ಲ ಸೇರಿಕೊಂಡು ಈ ಜಯಂತ್ಯೋತ್ಸವವನ್ನು ಆಚರಣೆ ಮಾಡಿದ್ದಾರೆ. ಬಸವಣ್ಣನವರ ಜಯಂತ್ಯೋತ್ಸವ ಈ ನಾಡಿಗೆ ಒಳಿತನ್ನು ಮಾಡಲಿ. ಬಸವಣ್ಣನ ಅನುಗ್ರಹದಿಂದ ಮಳೆ ಬೆಳೆ ಸಮೃದ್ಧವಾಗಿ ರೈತಾಪಿ ಜನಗಳು ಈ ನಾಡಿನೊಳಗೆ ಸುಖಿ ಜೀವನವನ್ನು ಕಳೀಲಿ. ಎಲ್ಲರೂ ಭಾವೈಕ್ಯ ಬಂಧುತ್ವದ ಬದುಕನ್ನು ಕಳೆಯುವಂಥ ಶಕ್ತಿಯನ್ನು ವಿಶ್ವಗುರು ಬಸವಣ್ಣ ಎಲ್ಲರಿಗೂ ನೀಡಲಿ ಅಂತ ತಿಳ್ಕೊಂಡು ಎಲ್ಲರಿಗೂ ಕೂಡ ವಿಶ್ವಗುರು ಬಸವಣ್ಣನವರ ಜಯಂತ್ಯೋತ್ಸವದ ಹಾರ್ದಿಕ ಶುಭಾಶಯಗಳನ್ನು ಸಮರ್ಪಣೆ ಮಾಡ್ತೇವೆ. ಜೈ ಗುರು ಬಸವ. ಶರಣು ಶರಣಾರ್ಥಿ.